ऐसे पेपर लेके ऐसे ಧಾರ್ಮಿಕ ವಿಚಾರಕ್ಕೆ ಬಂದಾಗ, ನಮ್ಮ ಸಾಂಪ್ರದಾಯಿಕ ವಿಚಾರಕ್ಕೆ ಬಂದಾಗ ಆ ಕೋರ್ಟ್ಗಿಂತಲೂ ನೀವು ದೊಡ್ಡವರು ಅನ್ನುವಂತಹ ಭಾವನೆ ಅನೇಕರಲ್ಲಿದೆ ಇವತ್ತು. When being in prison for some time, there is a provision for that. Accordingly, as per the law, it is done. ಭಾರತದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಫೇಲ್ ಆದಂಥವರು ಸುಮಾರು 60% ಜನ ಚೀನಾ ಉಕ್ರೇನ್ಗೆ ಓದಿ ಮೆಡಿಕಲ್ ಓದ್ತಾರೆ. ಧಾರ್ಮಿಕ ವಿಚಾರದಲ್ಲಿ ಬ್ರಾಹ್ಮಣರು ಕೋಟಿಗಿಂತಲೂ ದೊಡ್ಡವರು. ಮನಮೋಹನ್ ಸಿಂಗ್ ಸರ್ಕಾರ ಕಡಿಮೆ ವಿದ್ಯುತ್ ಪೂರೈಕೆ ಮಾಡೋದ್ರಿಂದ ದೇಶದ ಜನಸಂಖ್ಯೆ ಹೆಚ್ಚಾಗ್ಬಿಡ್ತು. ಬಿಲ್ಕಿಸ್ ಬಾನೋ ಅತ್ಯಾಚಾರಿಗಳನ್ನು ಜೈಲಿಂದ ಬಿಡುಗಡೆ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮಂಗಳೂರು ಪಬ್ ಮೇಲಿನ ದಾಳಿ ಆರೋಪಿ ಪ್ರಮೋದ್ ಮುತಾಲಿಕ್ರನ್ನ ಬಿಜೆಪಿಗೆ ಸೇರಿಸ್ಕೊಂಡಿದ್ದ ಹೊಸ ಶಿಕ್ಷಣ ಸಚಿವ ಕೋಮುವಾದಿ ಪ್ರಹ್ಲಾದ್ ಜೋಶಿಯ ನುಡಿಮುತ್ತುಗಳಿವು. ಈ ದೇಶದ ಯುವ ವಿದ್ಯಾರ್ಥಿಗಳು ದಿಟ್ಟ ಹೋರಾಟ ಮಾಡಿ ನೀಟ್ ಪೇಪರ್ ಲೀಕ್ ಸ್ಕ್ಯಾಮ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ರವರನ್ನು ಶಿಕ್ಷಣ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡುವಂತೆ ಮಾಡಿ ಮನೆಗೆ ಕಳಿಸಿದ್ರು. 12 ವರ್ಷಗಳಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷಣ ಸಚಿವರನ್ನು ಬದಲಿಸಿದೆ. ಕರ್ನಾಟಕದ ಪ್ರಹ್ಲಾದ್ ಜೋಶಿಯವರನ್ನು ಹೊಸ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡಿದೆ. ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ದೇಶವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಧಾನವಾದ ಅಸ್ತ್ರ. ಅಂತಹ ಸಚಿವಾಲಯಕ್ಕೆ ವಿದ್ಯಾವಂತರು, ದಕ್ಷರು, ಪ್ರಾಮಾಣಿಕರು ಮತ್ತು ಜಾತ್ಯತೀತ ವ್ಯಕ್ತಿಗಳನ್ನ ನೇಮಕ ಮಾಡಿದ್ರೆ ಅವರು ಈ ದೇಶದ ವೈವಿಧ್ಯತೆಯನ್ನು ಅರಿತು ಕೆಲಸ ಮಾಡ್ತಾರೆ. ಆದರೆ ನಮ್ಮ ಮೋದಿ ಸರ್ಕಾರಕ್ಕೆ ಒಳ್ಳೆಯ ಕೆಲಸ ಮಾಡೋರು ಬೇಕಾಗಿಲ್ಲ. ಅದಕ್ಕಾಗಿಯೇ ಕಡಿಮೆ ಓದಿರ್ತಕ್ಕಂಥವ್ರನ್ನ ಈ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡ್ತದೆ. ಈ 12 ವರ್ಷಗಳಲ್ಲಿ 5 ಜನ ಶಿಕ್ಷಣ ಸಚಿವರು ಬಂದೋಗಿದ್ದಾರೆ. ಅದರಲ್ಲಿ ಮೊದಲನೆಯವರು ಸ್ಮೃತಿ ಇರಾನಿಯವರು PUC ಮಾತ್ರ ಓದಿದ್ರು. 2016ರಲ್ಲಿ ಏನು BCom ಓದಿದಂಥ ಪ್ರಕಾಶ್ ಜಾವಡೇಕರ್ ನೇಮಕ ಆದರು. 2019ರಲ್ಲಿ ಮಾತ್ರ MA ಮತ್ತು PhD ಮಾಡಿದ್ದ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮಂತ್ರಿ ಆದರು. ಆನಂತರ MA ಓದಿದಂಥ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ ಆಗಿದ್ದರು. ಈಗ BA ಓದಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಶಿಕ್ಷಣ ಮಂತ್ರಿಯ ಚುಕ್ಕಾಣಿ ಹಿಡಿದಿದ್ದಾರೆ. ಇರಲಿ, BA ಓದಿರ್ತಕ್ಕಂಥದ್ದು ಮಾತ್ರ ಪ್ರಹ್ಲಾದ್ ಜೋಶಿ ಅವರ ಸಮಸ್ಯೆ ಅಲ್ಲ. ಆದರೆ ಅವರ ಶಿಕ್ಷಣದ ಬಗೆಗಿನ ಅಜ್ಞಾನ, ಕೋಮುವಾದಿ ಗುಣ, ಧರ್ಮದ್ವೇಷ ಮತ್ತು ಜಾತಿ ಅಹಂಕಾರ ಈ ದೇಶಕ್ಕೆ ಮಾರಕವಾಗಿದೆ. ಅಲ್ಲದೆ ಜೋಶಿ ತಾನೊಬ್ಬ ಮಹಿಳಾ ವಿರೋಧಿ ಅಂತಕ್ಕಂಥದ್ದನ್ನ ಪದೇ ಪದೇ ಸಾಬೀತು ಮಾಡಿದ್ದಾರೆ. ಇಂಥ ವ್ಯಕ್ತಿ ಕೈಯಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಕೊಟ್ಟರೆ ಏನಾಗಬಹುದು ಊಹಿಸಿ. ಅಸಲಿಗೆ ಈ ಜೋಶಿ ಎಂತೆಂಥ ಮಾತುಗಳನ್ನ ಆಡಿದ್ದಾರೆ ಅಂತ ನೋಡಿದ್ರೆ ಅವರ ಮನಸ್ಥಿತಿ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅದು ಮಾರ್ಚ್ 2022 ರಷ್ಯಾ ಉಕ್ರೇನ್ ಯುದ್ಧ ತೀವ್ರಗೊಂಡಿದ್ದಂಥ ಸಂದರ್ಭ. ಉಕ್ರೇನ್ನಲ್ಲಿ ಹಲವಾರು ಭಾರತೀಯ ವಿದ್ಯಾರ್ಥಿಗಳು ಪ್ರಾಣ ಭಯದಲ್ಲಿ ಸಿಕ್ಕಿ ಹಾಕೊಂಡಿದ್ರು. ಅವ್ರನ್ನ ಕರ್ನಾಟಕಕ್ಕೆ ವಾಪಸ್ಸು, ಇಂಡಿಯಾಕ್ಕೆ ವಾಪಸ್ ಕರ್ಕೊಂಡು ಬನ್ನಿ ಅಂತಕ್ಕಂಥ ಒಂದು ದೊಡ್ಡ ಕೂಗೆದ್ದಿತ್ತು. ಅದೇ ಸಂದರ್ಭದಲ್ಲಿ ಕರ್ನಾಟಕದ ಹಾವೇರಿ ಮೂಲದ ನವೀನ್ ಅಂತಕ್ಕಂಥ ಒಬ್ಬ ವೈದ್ಯ ವಿದ್ಯಾರ್ಥಿಗೆ ಶೆಲ್ ದಾಳಿಯಾಗಿ ಬಲಿಯಾಗ್ಬಿಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬನ್ನಿ ಅಂತ ವಿಪಕ್ಷಗಳು ಒತ್ತಾಯ ಮಾಡ್ತಿದ್ದಾಗ ಈ ಜೋಶಿ ಬೆಳಗಾವಿಯಲ್ಲಿ ಮಾಧ್ಯಮದವರ ಜೊತೆಗೆ ಮಾತಾಡ್ತಾ ಹೇಳ್ತಾರೆ, ಹೊರದೇಶಗಳಲ್ಲಿ ಏನು MBBS ಶಿಕ್ಷಣ ಪಡೀಲಿಕ್ಕೆ ಹೋಗ್ತಾರೆ 90% ಜನ ಅವರು ಭಾರತದಲ್ಲಿ ನೀಟ್ ಅಂತಹ ಒಂದು ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗಲು ವಿಫಲರಾಗಿರ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಬೇರೆ ಬೇರೆ ದೇಶದಿಂದ ಬಂದಂಥವ್ರು ನಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ 90% ಪಾಸ್ ಆಗೋದಿಲ್ಲ. ಕಾಂಗ್ರೆಸ್ನವರು ಇದನ್ನು ತೀವ್ರವಾಗಿ ಖಂಡಿಸಿದ್ರು. ಘೋರ ಮತ್ತು ಅಮಾನವೀಯ ಅಂತ ಕರೆದ್ರು. ಸರ್ಕಾರ ತನ್ನ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇದೆ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ವೈದ್ಯಕೀಯ ಸಂಘಟನೆಗಳು ಸಹ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಭಾರತದಲ್ಲಿ ಸರ್ಕಾರಿ ವೈದ್ಯಕೀಯ ಸೀಟ್ಗಳ ಸಂಖ್ಯೆನೇ ತೀರಾ ಕಡಿಮೆ ಇವೆ. ಕೇವಲ 2%, 3% ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟ್ ಸಿಗ್ತದೆ. ಹಾಗಾಗಿ ಅರ್ಹತೆ ಇದ್ದರೂ ಕೂಡ ಭಾಳಷ್ಟು ಜನರಿಗೆ ಸೀಟ್ ಸಿಗಲ್ಲ. ಪ್ರತಿಭಾನ್ವಂತ ವಿದ್ಯಾರ್ಥಿಗಳಾಗಿರ್ತಾರೆ, ಮಧ್ಯಮ ವರ್ಗದವರಾಗಿರ್ತಾರೆ, ಅವರು ಮಾತ್ರ ಈ ಉಕ್ರೇನ್ ಅಂತ ದೇಶಗಳಿಗೆ ಹೋಗಿ ಓದ್ತಾರೆ ಅಂತ ಈ ಪ್ರಹ್ಲಾದ್ ಜೋಶಿಗೆ ಪಾಠ ಮಾಡಿದರು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇನ್ನು ಈ ವಿಡಿಯೋ ನೋಡಿ. ಇಲ್ಲಿ ಜೋಶಿಯವರು ನಮ್ಮ ಭಾರತದ ಸಂವಿಧಾನವನ್ನು ಮನ್ನಣೆ ಮಾಡ್ತೀವಿ, ಆದರೆ ಧಾರ್ಮಿಕ ವಿಚಾರಕ್ಕೆ ಬಂದಾಗ, ನಮ್ಮ ಸಾಂಪ್ರದಾಯಿಕ ವಿಚಾರಕ್ಕೆ ಬಂದಾಗ ಆ ಕೋರ್ಟಿಗಿಂತಲೂ ನೀವು ದೊಡ್ಡವರು ಎಂಬ ಭಾವನೆ ಅನೇಕರಲ್ಲಿದೆ. ಯಾರು? ಬ್ರಾಹ್ಮಣರಂತೆ. ಈ ಮಾತು ಇಡೀ ಬ್ರಾಹ್ಮಣ ಸಮುದಾಯವನ್ನು ಒಟ್ಟು ಮಾಡ್ತಾ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತದೆ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾರೆ.
ಅಂದರೆ ನಮ್ಮ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರು ಕಾನೂನಿನ ಮುಂದೆ ಒಂದು ಅಂತ ಹೇಳ್ತಾರೆ. ಇಲ್ಲಿ ಬ್ರಾಹ್ಮಣರು ಕೋಟಿಗಿಂತ ದೊಡ್ಡವರು ಹೇಗಾಗಕ್ಕೆ ಸಾಧ್ಯ? ಸಂವಿಧಾನಕ್ಕಿಂತಲೂ ದೊಡ್ಡವರಾಗಿ ಹೇಗಾಗಲಿಕ್ಕೆ ಸಾಧ್ಯ ಅಲ್ವಾ? ಆದರೆ ಈ ಜೋಶಿ ಅಂತಕ್ಕಂಥ ಈ ಅಪ್ಪಟ ಮನುಷ್ಯ ವಿರೋಧಿ ವ್ಯಕ್ತಿ ಹೇಳ್ತಾನೆ, ಹಿಂದೂ ಧರ್ಮಕ್ಕೆ ಈ ಬ್ರಾಹ್ಮಣರು ಒಂದು ಮಾರ್ಗದರ್ಶನ ಮಾಡ್ತಾರಂತೆ. ಅಂದರೆ ಬ್ರಾಹ್ಮಣರು ಹಿಂದೂ ಧರ್ಮದಲ್ಲಿಲ್ವಾ? ಅವ್ರದ್ದೇ ಒಂದು ಸಪ್ರೇಟ್ ಧರ್ಮನ? ಈ ಎಲ್ಲ ಪ್ರಶ್ನೆಗಳಿಗೆ ಜೋಶಿ ಉತ್ತರ ಕೊಡಬೇಕು. 2ನೇ ವಿಡಿಯೋ ನೋಡಿ. ಬಿಲ್ಕಿಸ್ ಬಾನೋ ಅತ್ಯಾಚಾರಿಗಳನ್ನು ಜೈಲಿಂದ ಬಿಡುಗಡೆ ಮಾಡಿದಾಗ ಇದೇ ಪ್ರಹ್ಲಾದ್ ಜೋಶಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಒಂದಷ್ಟು ಕಾಲ ಅವರು ಜೈಲಲ್ಲಿ ಈಗಾಗಲೇ ಕಳೆದಿದ್ದಾರೆ, ಆಮೇಲೆ ಬಿಡುಗಡೆ ಮಾಡ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥ ಒಂದು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. When being in prison for some time, there is a provision for that. Accordingly, as per the law, it is done. ಕ್ರೂರ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಕೊಲೆಗಳು ಇವರಿಗೆ ಕಾಣೋದಿಲ್ಲ. ಬದಲಿಗೆ ಅತ್ಯಾಚಾರಿಗಳ ಧರ್ಮ ಜಾತಿ ಮುಖ್ಯ ಆಗ್ತದೆ. ಅತ್ಯಾಚಾರಿಗಳಲ್ಲಿ ಬಹುತೇಕರು ಬ್ರಾಹ್ಮಣರಾದ ಮಾತ್ರಕ್ಕೆ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಈ ಜೋಶಿ ಹೇಳ್ತಾರಲ್ಲ, ಇವ್ರಿಗೆ ಏನು ಹೇಳೋದು? ಮಂಗಳೂರು ಪಬ್ ದಾಳಿ ವಿಚಾರದಲ್ಲೂ ಕೂಡ ಈ ಜೋಶಿ ಇದೇ ರೀತಿಯಾಗಿ ಸೂಕ್ಷ್ಮವಾಗಿ ನಡ್ಕೊಂಡಿದ್ರು. 2009ರಲ್ಲಿ ಮಂಗಳೂರಿನ ಪಬ್ ಮೇಲೆ ಈ ಹಿಂದುತ್ವವಾದಿ ಗೂಂಡಗಳು ದಾಳಿ ಮಾಡಿದ್ದು ಇದುವರೆಗೂ ಒಂದು ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡಿದೆ. ಅದರಲ್ಲಿ ಪ್ರಮೋದ್ ಮುತಾಲಿಕು ಪ್ರಧಾನ ಆರೋಪಿಗಳು. ಅಂಥವರನ್ನು 2014ರಲ್ಲಿ ಈ ಜೋಶಿ ಕರ್ನಾಟಕ ರಾಜ್ಯದ BJP ಅಧ್ಯಕ್ಷರಾಗಿದ್ದಾಗ BJP ಪಕ್ಷಕ್ಕೆ ಸೇರಿಸ್ಕೊಬಿಟ್ರು. ಆದರೆ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತ ಆಯಿತು. ಹೈಕಮಾಂಡಿಂದೆಲ್ಲ ಒತ್ತಡ ಬಂದಾಗ ಕೇವಲ 5 ಗಂಟೆಗಳಲ್ಲಿ ಆ ಪ್ರಮೋದ್ ಮುತಾಲಿಕ್ನ BJPಯಿಂದ ಹೊರ ಹಾಕಿದ್ರು. ಇದನ್ನು ಸಂಸತ್ನಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಮಾಡಿದ್ರೆ, ಇಲ್ಲ ನಾನು ಆ ಥರ ಹೇಳೇ ಇಲ್ಲ, ನಾನು ಆ ಥರ ಮಾಡೇ ಇಲ್ಲ, ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಈ ಜೋಶಿ ಹೇಳ್ತಾರಲ್ಲ, ಇವ್ರಿಗೆ ಏನು ಮಾಡೋದು? ಇನ್ನು ಮನಮೋಹನ್ ಸಿಂಗ್ ಸರ್ಕಾರ ಕಡಿಮೆ ವಿದ್ಯುತ್ ಪೂರೈಕೆ ಮಾಡಿದ್ರಿಂದನೇ ಈ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗೋಯ್ತಂತೆ. ಯಾವ ರೀತಿ ಒಂದು ಕೆಟ್ಟ ಕೊಳಕು ಹೇಳಿಕೆನ ಈ ಜೋಶಿ ಕೊಡ್ತಾರಲ್ವ? 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ 5 ಗ್ಯಾರಂಟಿಗಳಲ್ಲಿ ಒಂದು ಏನಪ್ಪ ಅಂದರೆ ಅದು 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಘೋಷಣೆ ಮಾಡ್ತು. ಆಗ ಈ ಜೋಶಿ ಹೇಳ್ತಾರೆ, ಅಯ್ಯೋ ನಿಮ್ಮ UPA ಸರ್ಕಾರದಲ್ಲಿ ಲೋಡ್ ಶೆಡ್ಡಿಂಗ್ ನಡೀತಾ ಇತ್ತು, ದೇಶದಲ್ಲಿ ಸರಿಯಾಗಿ ಕರೆಂಟೇ ಕೊಡಲಿಲ್ಲ, ಹಂಗಾಗಿ ಈ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಯ್ತು ಅಂತ ಲೇವಡಿ ಮಾಡ್ತಾನೆ. ಅಂದರೆ ಈ ವ್ಯಕ್ತಿನ ಶಿಕ್ಷಣ ಸಚಿವರಾಗಿ ಯಾವ ರೀತಿ ನಾವು ಒಂದು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಕೊನೆಯದಾಗಿ ಈ ಜೋಶಿಗೆ ಚರ್ಚೆ ಅಂತಕ್ಕಂಥದ್ದು ಬರಲ್ಲ. ಚರ್ಚೆ ಸಂವಾದ ಅಂದರೆ ಓಡಿ ಹೋಗ್ತಾರೆ. ನೋಡಿ, ಫೆಬ್ರವರಿ 2026ರಲ್ಲಿ ಲೋಕಸಭೆಯಲ್ಲಿ ಬಜೆಟ್ ಮೇಲೆ ಚರ್ಚೆ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಅವರು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ತೀವ್ರ ಟೀಕೆಯನ್ನು ಮಾಡಿದ್ರು. ಅವರೇನು ಹೇಳಿದ್ರು, ಅಮೆರಿಕ ಏನು ಮಾಡ್ತಾ ಇದೆ, ಭಾರತದ ವಸ್ತುಗಳ ಮೇಲೆ ಶುಲ್ಕವನ್ನು, ಟ್ಯಾರಿಫನ್ನು 3%ಇಂದ 18%ಗೆ ಹೆಚ್ಚಿಸಿದೆ. ಆದರೆ ಭಾರತ ಮಾತ್ರ ಅಮೆರಿಕಕ್ಕೆ ಸಂಪೂರ್ಣ ಶರಣಾಗಿದೆ, ಅವರ ಯಾವುದೇ ವಸ್ತುಗಳ ಮೇಲೆ ಟ್ಯಾಕ್ಸ್ ಆಗ್ತಾ ಇಲ್ಲ ಅಂತ ಆರೋಪಿಸಿದ್ರು. ಇದ್ರ ಬಗ್ಗೆ ಲೋಕಸಭೆ ಕಲಾಪ ಮುಗಿದ ಮೇಲೆ ಈ ಜೋಶಿ ಹೊರಗಡೆ ಹೋಗಿ ಮೀಡಿಯಾಗಳ ಜೊತೆ ಒಂದು ಬೈಟ್ ಕೊಡ್ತಾ ಇದ್ರು. ಅವ್ರ ಜೊತೆಗೆ ಅಶ್ವಿನಿ ವೈಷ್ಣವ್ ಕೂಡ ನಿಂತಿದ್ರು. ಆವಾಗ ಈ ಜೋಶಿ ಏನು ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಯಾವುದೇ ಆರೋಪ ಮಾಡುವ ಮುನ್ನ ಸೂಕ್ತ ದಾಖಲೆ ಮತ್ತು ದೃಢೀಕರಣ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಅಚಾನಕ್ ಆಗಿ ಅದೇ ಸಮಯಕ್ಕೆ ರಾಹುಲ್ ಗಾಂಧಿ ಕೂಡ ಅಲ್ಲೇ ಬಂದರು. ನೇರವಾಗಿ ಬಂದಂಥ ರಾಹುಲ್ ಗಾಂಧಿ ಜೋಶಿ ಅವ್ರ ಬಳಿಗೆ ಹೋಗಿ ಅವ್ರ ಕೈ ಹಿಡ್ಕೊಂಡು, ಬನ್ನಿ ಇದ್ರ ಬಗ್ಗೆ ನಾವಿಬ್ಬರು ಒಟ್ಟಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋಣ, ಅಮೆರಿಕ ಟ್ಯಾರಿಫ್ ಮತ್ತು ವ್ಯಾಪಾರ ಒಪ್ಪಂದದ ಬಗ್ಗೆ ಇಲ್ಲೇ ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತ ಸವಾಲಾಗ್ತಾರೆ. ಅಷ್ಟಕ್ಕೆ ಈ ಜೋಶಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತಡ್ಬಡಾಯಿಸ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿಂದ ಓಟ ಕಿತ್ಬಿಡ್ತಾರೆ. ಹಾಗಾಗಿ ಒಂದು ಸಂವಾದದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿ ಮುಂದೆ ಅವರು ಚರ್ಚೆಯನ್ನು ಮಾಡ್ಬೋದಿತ್ತು, ನೀವು ಮಾತಾಡಿದ್ದು ತಪ್ಪು ಅಂತ ಹೇಳ್ಬೋದಿತ್ತಲ್ವಾ? ಆ ರೀತಿ ಮಾಡಲಿಕ್ಕೆ ಜೋಶಿ ಬಳಿ ಉತ್ತರವೇ ಇರಲಿಲ್ಲ, ಅವ್ರ ಹತ್ರ ಸಾಕ್ಷಿನೇ ಇರಲಿಲ್ಲ, ಅವ್ರ ಹತ್ರ ಆರ್ಗ್ಯುಮೆಂಟೇ ಇರಲಿಲ್ಲ. ಹಂಗಾಗಿ ಓಡೋದ್ರು. ಇಂತಹ ವ್ಯಕ್ತಿ ಇವತ್ತು ದೇಶದ ಶಿಕ್ಷಣ ಸಚಿವರಾಗಿದ್ದಾರೆ. ಹೇಗಪ್ಪ ಅಂತಕ್ಕಂಥ ಒಂದು ಕಡೆ ಭಯ ಆಗ್ತದೆ. ಆದರೆ ಇನ್ನೊಂದು ಕಡೆ ನಮ್ಮ ದೇಶದ ಜೆನ್ಜಿ ಯುವ ಜನಾಂಗ ಇದೆ, ವಿದ್ಯಾರ್ಥಿಗಳಿದ್ದಾರೆ. ಅವರು ಲಾಠಿ ಬೂಟು ಯಾವುದಕ್ಕೂ ಹೆದರದೆ ದಿಟ್ಟ ಹೋರಾಟ ಮಾಡ್ತಾರೆ. ಮತ್ತು ಧರ್ಮೇಂದ್ರ ಪ್ರಧಾನ್ನ ಯಾವ ರೀತಿ ಮನೆ ಕಳಿಸಿದ್ರಲ್ಲ, ಆ ರೀತಿ ಯಾರೇ ಇಲ್ಲಿ ಅಜ್ಞಾನದಿಂದ ಅಹಂಕಾರದಿಂದ ನಡ್ಕೊಂಡ್ರೆ ಅವ್ರನ್ನೂ ಕೂಡ ಮನೆಗೆ ಕಳಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಂತೂ ಇದೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.